ಘಟಪ್ರಭಾ ನದಿಯ ಅಬ್ಬರ ಕೂಡ ಹೆಚ್ಚಾಗಿದೆ. ಹೀಗಾಗಿ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಎದುರಾಗಿದೆ. ಮಾಚಕನೂರು ಹೊಳೆಬಸವೇಶ್ವರ ದೇಗುಲಕ್ಕೆ ನೀರು ನುಗ್ಗಿದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮಾಚಕನೂರು ದೇವಸ್ಥಾನದ ಒಳಗೆ 6 ಅಡಿ ನೀರು ನಿಂತಿದೆ. ದೇವರ ಪೂಜೆಗೆ ವಿಘ್ನ ಎದುರಾಗಿದೆ. ಹೊರಗಡೆ ಉತ್ಸವ ಮೂರ್ತಿಗೆ ಮಾತ್ರ ಭಕ್ತರು ಪೂಜೆ ಸಲ್ಲಿಸ್ತಾ ಇದ್ದಾರೆ. ದೇವಸ್ಥಾನವನ್ನ ತಲುಪೋದಕ್ಕೆ ಒಳಗೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಉತ್ಸವ ಮೂರ್ತಿಗೆ ಕೈ ಮುಗಿದು ಬರ್ತಿದ್ದಾರೆ. ದೇವಸ್ಥಾನದ ಬಳಿ ಜನ ಈಜಾಡ್ತಾ ಇದ್ದಾರೆ. ಭಕ್ತರು, ಮಕ್ಕಳು ಕೂಡ ನದಿಯಲ್ಲಿ ಇಳಿದು ಆಟ ಆಡ್ತಾ ಇದ್ದಾರೆ. ಜಾನುವಾರುಗಳ ಮೈ ತೊಳಿತಾ ಇದ್ದಾರೆ. ರೈತರು ಸಂಪೂರ್ಣ ದೇವಸ್ಥಾನ ಮುಳುಗಡೆ ಆಗಿರೋ ದೃಶ್ಯ ನೀವು ಗಮನಿಸ್ತಾ ಇದ್ದೀರಿ. ದೇವಸ್ಥಾನಕ್ಕೆ ಹೋಗಿ ಈ ಎಂದಿನ ಹಾಗೆ ಪೂಜೆ ಏನು ನಡೀತಾ ಇತ್ತು ಆ ಪೂಜೆ ನೆರವೇರಿಸೋದಕ್ಕಾಗ್ತಾ ಇಲ್ಲ. ಹೀಗಾಗಿ ಹೊರಗಿರುವಂತಹ ಉತ್ಸವ ಮೂರ್ತಿಗೆ ಜನ ಕೈ ಮುಗಿದು, ಕೆಲವರು ಖುಷಿ, ಕೆಲವರಿಗೆ ಬೇಸರ, ಅಥವಾ ದೇವಸ್ಥಾನಕ್ಕೆ ಭೇಟಿ ಕೊಡೋದಕ್ಕಾಗ್ತಾ ಇಲ್ವಲ್ಲ ಅಂತ ಹೊರಗಿರುವಂಥ ಉತ್ಸವ ಮೂರ್ತಿಗೆ ಕೈ ಮುಗಿಯುವಂಥವ್ರು ಕೆಲವರು. ರೈತರು, ಮಕ್ಕಳು, ಊರಿನ ಗ್ರಾಮಸ್ಥರು ಎಲ್ಲ ಅಲ್ಲೇ ಬಂದು ಹೊಳೆ ತುಂಬಿರೋದನ್ನು ನೋಡ್ತಾ ಇದ್ದಾರೆ. ದೇವರನ್ನಂತೂ ತಲುಪೋದಕ್ಕಾಗ್ತಾ ಇಲ್ಲ. ಸದ್ಯ ದೇವಸ್ಥಾನಕ್ಕೇನೆ ಜಲ ದಿಗ್ಬಂಧನ ಎದುರಾಗಿದೆ. 6 ಅಡಿಗಳವರೆಗೆ ನೀರು ನಿಂತಿದೆ ದೇವಸ್ಥಾನದ ಒಳಗೆಲ್ಲ. ಹೀಗಾಗಿ ಒಳಗೆ ಹೋಗಿ ಪೂಜೆ ಸಲ್ಲಿಸೋದು ಅಸಾಧ್ಯ. ಘಟಪ್ರಭಾ ನದಿಯ ಅಬ್ಬರದಿಂದಾಗಿ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಎದುರಾಗಿರುವಂಥ ದೃಶ್ಯ.